ಸಿ 10ನೇ ತಾರೀಕು ರಿಲೀಸ್ ಆಗಿರೋ ಗೇಮ್ ಚೇಂಜರ್ ಫಿಲಿಮ್ ಮೇಲೆ ರಿವ್ಯೂಸ್ ನೆಗೆಟಿವ್ ಬಂತು. ಫಿಲಿಮಿನ ರಿಲೀಸ್ ಆಗಿ ಒಂದು 1 ಅವರ್ 2 ಅವರ್ಸ್ಗೆ ಕಂಪ್ಲೀಟ್ HD ಪ್ರಿಂಟ್ ಬಂತು. ಫಿಲಿಮ್ ರಿಲೀಸ್ ಆಗೋಕ್ಕಿಂತ ಮುಂಚೆನೆ 2-3 ಡೇಸ್ ಮುಂಚೆನೆ ಕೆಲವು ಇಂಪಾರ್ಟೆಂಟ್ ಸೀನ್ಸ್ ಎಲ್ಲ ಟ್ವಿಟ್ಟರು ಟೆಲಿಗ್ರಾಮಲ್ಲೆಲ್ಲ ಬಿಟ್ಬಿಟ್ರು. ಅಂಡ್ ಮೂವಿ ಟೀಮ್ಗೆ ಅಫಿಷಿಯಲ್ ಆಗಿ ಬೆದರಿಕೆಗಳು, ಲೈಕ್ ಈ ಥರ ನಮ್ಗೆ ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂದರೆ ಇವೆಲ್ಲ ನಿಮ್ಗೆ ಕಳಿಸ್ಕೊಡ್ತೀವಿ ಇದೆಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಮೆಗಾ ಫ್ಯಾಮಿಲಿ ಮೇಲೆ ಮಾತ್ರ ಯಾಕೆ ಇಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಲಿಟ್ರಲಿ ಗೊತ್ತಾಗ್ತಿಲ್ಲ. ಮೂವಿ ಚೆನ್ನಾಗಿರೋ ಮೂವಿ ಕೂಡ ಪೇಯ್ಡ್ ರಿವ್ಯೂಸ್ ಕೊಟ್ಬಿಟ್ಟು ಕೆಲವು ನನ್ನ ಮಕ್ಕಳು ಮೂವಿನೇ ನೋಡಿಲ್ಲ ಅಂತವ್ರು ಕೂಡ ಬಂದು ಆಚೆ ಮೂವಿ ರಿವ್ಯೂಸ್ ಕೊಡ್ತಿದ್ದಾರೆ ಏನಂತ, ಚೆನ್ನಾಗಿಲ್ಲ ಅದು ಇದು ಅಂತ. ಟ್ರಸ್ಟ್ ಮೀ, ನಾನು 2 ಸಲ ಹೋಗಿ ಫಿಲಿಮ್ ನೋಡಿದೆ, ನನಗೆ ಸೀರಿಯಸ್ಲಿ ಇಷ್ಟ ಆಯಿತು ಗುರು. ಕಲೆಕ್ಷನ್ ವೈಸು ಫಸ್ಟ್ ಡೇ ಬಂದು 186 crores ಅಂತ ಮೂವಿ ಅಫಿಷಿಯಲ್ ಆಗಿ ಪೋಸ್ಟರ್ ಬಿಟ್ರು. ಓಪನ್ ಆಗಿ ಮಾತಾಡೋಣ, ಅದಕ್ಕೆ ಮುಂಚೆ ದೇವರ ಅಂತ ಒಂದು ಫಿಲಿಮ್ ಬಂತು. ಆ ಫಿಲಿಮ್ ಟೋಟಲ್ ಬುಕ್ ಮೈ ಶೋ ಟಿಕೆಟ್ ಸೋಲ್ಡ್ ಆಗಿರೋದು 1.2 million. ರಾಮ್ ಚರಣ್ ಫಿಲಿಮ್ಗೆ, ಗೇಮ್ ಚೇಂಜರ್ ಫಿಲಿಮ್ಗೆ ಟೋಟಲ್ ಸೋಲ್ಡ್ ಆಗಿರೋ ಫಿಲಿಮ್ಸ್ ಟಿಕೆಟ್ಸ್ ಬಂದು 1.6 million ಇನ್ ಬುಕ್ ಮೈ ಶೋ ಅಲ್ಲಿ. 1.2 million ಟಿಕೆಟ್ಸ್ ಬುಕ್ ಆಗಿದ್ರೆ ಆ ಫಿಲಿಮ್ ಬಂದು 196 ಕೋಟಿ ಮಾಡ್ಬೋದು. 1.6 CR ಬಂದಿರೋ ಗೇಮ್ ಚೇಂಜರು 186 ಕೋಟಿ ಮಾಡೋಕ್ಕಾಗಲ್ಲ. ಒಂದು ಸಲಿ ಥಿಂಕ್ ಮಾಡಬೇಕು, ಲೈಕ್ ಯಾವುದು ಕಲೆಕ್ಷನ್ಸ್ ಕರೆಕ್ಟ್ ಆಗಿದೆ, ಯಾವುದು ಫೇಕ್. ಕಲೆಕ್ಷನ್ಸ್ ವೈಸು ಎಲ್ಲ ಪಕ್ಕಕ್ಕೆ ಬಿಟ್ಬಿಡಿ. ಆ ಟ್ರೋಲಿಂಗ್ ಏನು ಗುರು, ಒಂದು ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಮೇಲೆ ಆ ಟ್ರೋಲಿಂಗು. ಅವ್ರ ಒಂದು ಸೀನಲ್ಲಿ ಒಂದು ನಗ್ತಾರೆ, ಆ ನಗದನ್ನು ಇಟ್ಕೊಂಡ್ಬಿಟ್ಟು ಅಲ್ಲು ಅರ್ಜುನ್ ಫ್ಯಾನ್ಸ್, ಓಪನ್ ಆಗಿ ಮಾತಾಡೋಣ, ಅಲ್ಲು ಅರ್ಜುನ್ ಫ್ಯಾನ್ಸ್ ಅವರು ಹೆವಿ ಕ್ರಿಟಿಕಲ್ ಟ್ರೋಲ್ ಮಾಡ್ತಿದ್ದಾರೆ. ಲಿಟ್ರಲಿ ಬೇಜಾರಾಗುತ್ತೆ. ಬಟ್ ಸ್ಟಾರ್ ಹೀರೋನ ಅವನ ಫಿಲಿಮ್ನ ಸಾಯಿಸ್ಬಿಡೋದಾಗ್ಲಿ, ಇಲ್ಲಾಂದ್ರೆ ಚೆನ್ನಾಗಿರೋ ಫಿಲಿಮ್ನ ಬ್ಯಾಡ್ ಆಗಿ ಇಂಪ್ರೆಷನ್ ಮಾಡಿಬಿಟ್ಟು ಜನ ಮಧ್ಯೆ ತಗೊಂಡೋಗೋದಾಗ್ಲಿ, ಪ್ರತಿಯೊಂದು ನಿಜ ಬೇಜಾರಾಗುತ್ತೆ. ನಾನು ಇದ್ರ ಮೇಲೆ ಮಾಡಬೇಡ ಅಂತ ಸೀರಿಯಸ್ಲಿ ತುಂಬ ಬೇಜಾರಾಗ್ಬಿಟ್ಟಿದೆ. 4 ಡೇಸಿಂದ ಅವ್ರು ಮಾಡಿರೋ ಪ್ರಯತ್ನಕ್ಕೆ ಆಲ್ಮೋಸ್ಟ್ 500-600 CR ಇಟ್ಟು ಒಂದು ಫಿಲಿಮ್ ಮಾಡಿದ್ರೆ, ನೀನು 2 ನಿಮಿಷಕ್ಕೆ ನೀನು HD ಪ್ರಿಂಟ್ ಕೊಟ್ಬಿಟ್ರೆ ಜನ ಎಲ್ಲಿ ನೋಡ್ತಾರೆ? ಕೆಲವರು ಕಮೆಂಟ್ ಮಾಡಿದರೆ ಫಿಲಿಮ್ ಚೆನ್ನಾಗಿದ್ರೆ ಥಿಯೇಟರ್ ಹೋಗಿ ನೋಡ್ತೀರಾ. ನಿನ್ನ ಮನಸ್ಸು ಮೇಲೆ ಸಾಕ್ಷಿ ಮಾಡಿ ಹೇಳ್ಗುರಿ ಈ ಮಾತು ನೀನು. ಆ್ಯಂಡ್ ಒನ್ ಮೋರ್ ಥಿಂಗ್, ಬ್ಯಾಕ್ಗ್ರೌಂಡ್ ಎಲ್ಲ ಲೈಕ್ ಎಲ್ರಿಗೂ ಗೊತ್ತಲ್ಲ, ಸಂಕ್ರಾಂತಿ ಫೆಸ್ಟಿವಲ್ ಊರಲ್ಲಿ ಇದ್ದೀವಿ, ಸೊ ಅದೇ ರೀಸನ್ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿಲ್ಲ. ಆ್ಯಂಡ್ ವಾಯ್ಸ್ ಕೂಡ ಸ್ವಲ್ಪ ಚೆನ್ನಾಗಿರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ನೆಕ್ಸ್ಟ್ ವೀಡಿಯೋನ ಕಂಪ್ಲೀಟ್ ಕ್ಲಿಯರ್ ಆಗಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.